ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪ್ರೇಮ್ ದ ಫ್ಯಾಂಟಸಿ. ಆ್ಯಕ್ಚುಲಿ ನಿನ್ನೆ ರೈಡ್ ಹೋಗಬೇಕು ಅಂತ ಪ್ಲ್ಯಾನ್ ಆಗಿತ್ತು. ಮಳೆ ತುಂಬ ಬಂದಿದ್ದರಿಂದ ಕ್ಯಾನ್ಸಲ್ ಆಯಿತು. ಸೊ ಇವತ್ತು ಬೇಗನೆ ಕೆಲಸ ಮುಗಿಸಿ ಸೀದಾ ಒಂದು ಸ್ಮಾಲ್ ರೈಡ್ ಹೋಗಿ ಬರೋಣ ಅಂತ ಬಂದೆ. ನೋಡಿ, ದಿಸ್ ಈಸ್ ಮೈ ಬಜಾಜ್ ಚೇತಕ್ ಕಬ್. ಇದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡ್ತೀನಿ. ಸೊ ಇದನ್ನು ರೈಡ್ ಮಾಡೋಣ ಅಂತ ಹಾಗೆ ಏನು ಟಾರ್ಪಲ್ ಏನು ಹಾಕಿಲ್ಲ, ಹಾಗೆ ನಿಲ್ಸಿದ್ದೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಮೈ KTM 390 ಅಡ್ವೆಂಚರ್ ಸ್ಪೋಕ್ ವೀಲ್, ಪಲ್ಸರ್ 220, ಆ್ಯಂಡ್ ದಿಸ್ ಈಸ್ ಬುಲೆಟ್ ಎಲೆಕ್ಟ್ರಾ 350 ರಾಯಲ್ ಎನ್ಫೀಲ್ಡ್, ಆ್ಯಂಡ್ ದಿಸ್ ಈಸ್ ಯಶೂಸ್ ಫ್ಯಾಟ್ ಬಾಯ್. ಆಮೇಲೆ ಆ್ಯಂಡ್ ಮೋಹಿತ್ಸ್ ಕಲ್ಟ್. ಇಲ್ಲೆಲ್ಲೂ ಭುಜ ನಿಲ್ಸೋದಕ್ಕೆ ಜಾಗ ಇಲ್ಲ. ಇಲ್ಲಿಂದ ಒಂದು 900 ಮೀಟರ್ಸ್ ಇದೆ, ಒಂದು ಶೆಡ್ ಇದೆ. ಅದು ಸಿಂಗಲ್ ಶೇಡ್ ಥರ ಸಿಂಗಲಾಗಿ ನಿಂತು ತಾಳಲೇ. ನಡಿ 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 2 ಮಿನಿಟ್ಸ್ ಶೆಡ್ ಹತ್ರ ಇರ್ತೀನಿ. ಶೆಡ್ ಹತ್ರ ಬಂದಿದ್ದಾಯಿತು. ಆ್ಯಕ್ಚುಲಿ ಗೇರ್ ಏನಿಲ್ಲ, ಜಸ್ಟು ಒಂದು ಪುಲ್ ಓವರು, ಹೆಲ್ಮೆಟ್ಟು, ಅದು ಸ್ಲೈಡರ್ಸ್ ಸ್ಲಿಪ್ಪರ್ ಕೂಡ. ಯಾಕಂದರೆ ಇವಾಗ 100 ಮೇಲೆ ಏನು ಹೋಗಲ್ಲಲ್ವಾ, ಒಂದು 100-120 ಒಳಗೇನೆ ಸ್ಪೀಡು ಫಸ್ಟ್ ಸರ್ವಿಸ್ ಆಗೋವರೆಗೂ. ಸೊ ಹಾಗಾಗಷ್ಟೇ. ನೆಕ್ಸ್ಟು 100% ನಾನಲ್ಲ, ಯಾರೇ ಆಗಲಿ ಮಸ್ಟ್ ಆ್ಯಂಡ್ ಶುಡ್ ಸೂಪರ್ ಬೈಕ್ ಓಡಿಸಿದ್ರು ಫುಲ್ ಗೇರ್ ಇದ್ದರೆ ಮಾತ್ರ ಗಾಡಿ ಎತ್ತಿ. ಇಲ್ಲಾಂದರೆ ಪ್ಲೀಸ್ ಡೋಂಟ್. ವಿತೌಟ್ ಗೇರಲ್ಲಿ ಸೂಪರ್ ಬೈಕ್ ಓಡಿಸೋದು ಒಳ್ಳೇದಲ್ಲ. ಇಟ್ಸ್ ಮೈ ರಿಕ್ವೆಸ್ಟ್, ಓಕೆನಾ? ಸೊ ಬಿ ಸೇಫ್. ಅಂದರೆ ಲೋಕಲ್ ಇಲ್ಲಿ ಒಂದು ಸ್ಮಾಲ್ ರೈಡ್ಸು ಹಾಗೆ ಒಂದು ಲೋಕಲ್ ಓಡೋದಕ್ಕೆಲ್ಲ ಪರವಾಗಿಲ್ಲ. ಇನ್ನು ಹೈವೇ ಬಟ್ ಹೆಲ್ಮೆಟ್ ಇದೆ, ಗ್ಲೌಸ್ ಇದೆ ಅಂತೆಲ್ಲ ಬೇಡ. ಫುಲ್ ಗೇರ್ ಇದ್ದರೆ ಒಳ್ಳೇದು. ಒಂದು ಟಾಣ ಕೋಲ್ಡ್ ಸ್ಟಾರ್ಟ್ ಮಾಡ್ತೀನಿ. ಕೋಲ್ಡ್ ಸ್ಟಾರ್ಟ್ ಆಗಿರುತ್ತೆ. ನ್ಯೂಟ್ರಲಲ್ಲಿದ್ದ 1 2 3 ಗೋ. ಇಲ್ಲಿ ಏರ್ಸೆಲ್ ಹೆಂಗಾಗ್ತದೆ. ಆಲ್ಮೋಸ್ಟ್ ವಾರ್ಮ್ ಆಗಿದೆ. Actually, this is on cruise control. The bike is controlling itself. I completed an 100 kilometers. My first 100 kilometers in super bike. Woo! ಪಕ್ಕ 7 ಕಿಲೋಮೀಟ್ರಾ? 7 ಕಡೆ ಗ್ಯಾರಂಟಿ ಇಲ್ಲ. ಹಾಂ, ಬಂದಿದೆ ಈ ರೋಡಲ್ಲಿ. ಮೊದಲು ಅಲ್ಲೇ ಕೆಲಸ ಮಾಡ್ತಿದ್ದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಆಮೇಲೆ E10 A100 ಬರುತ್ತಲ್ಲ. ಹಾಂ, ಸರಿ, ಓಕೆ. ಏನು ಪೆಟ್ರೋಲ್ ನಾವು ಹುಡ್ಕೊಂಡು ಎಲ್ಲೆಲ್ಲಿ ಅಲಿಬೇಕಪ್ಪ. ಹಾಂ, ಫುಲ್ ಮಾಡೋಣ. ಯಾಕಿದೆ, ಯಾರೇ ಜಾಸ್ತಿ ಇಡಲ್ಲ ಇಲ್ಲಿ. ಯಾವಾಗಲೂ ಇರುತ್ತಾ ಪಕ್ಕ ಖಾಲಿ ಆಯಿತು ಆ ಥರ ಏನಿಲ್ಲ. 32 ಮಾಡ್ಬಿಡು. ಈ ಪೆಟ್ರೋಲ್ ಹುಡ್ಕಕ್ಕೆ 50 ಕಿಲೋಮೀಟರ್ ಸುಮ್ಮನೆ ಓಡಾಡಿರೋದು. ಫೋನ್ ಪೇ ಮಾಡು.